ನಮಸ್ಕಾರ ಎಲ್ರಿಗೂ. ಇವತ್ತು ನಾನೊಂದು ಸ್ಪೆಷಲ್ ಚಾಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇದು ಇಷ್ಟ ಆಗೇ ಆಗುತ್ತೆ. ಯಾಕೆಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡೇ ನಾವು ಮಾಡುವಂಥ ಚಾಟ್ ರೆಸಿಪಿ ಇದು. ಸ್ಪೆಷಲ್ ಏನು ಅಂತಂದರೆ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಳಸ್ದಿರ ಮಾಡ್ತಾ ಇರುವಂಥ ಚಾಟ್ ರೆಸಿಪಿ. ಕಾಶಿನಲ್ಲಿ ತುಂಬ ಪ್ರಸಿದ್ಧವಾಗಿರುವಂಥ ಈ ಒಂದು ಟೊಮ್ಯಾಟೊ ಚಾಟ್ ರೆಸಿಪಿನ ಹೇಗೆ ಮಾಡೋದು ಅಂತ ಅನ್ನೋದನ್ನು ನೋಡೋಣ. ಹಾಗೆ ನೋಡೋದಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ಮೊದಲನೇದಾಗಿ ನಾವೊಂದು ಸ್ವೀಟ್ ಪಾನೀನ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಈ ಒಂದು ಚಾಟ್ ರೆಸಿಪಿಗೆ. ಅದಕ್ಕೆ ನಾನಿಲ್ಲೊಂದು ಪಾತ್ರೆಗೆ 1 ಕಪ್ಪಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೀರು ಕುದೀತಾ ಇದ್ದಾಗ ನಾನು 1/4 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಅಥೆಂಟಿಕ್ಕಾಗಿ ಈ ಒಂದು ಸಿರಪ್ಗೆ ಸಕ್ಕರೆ ಹಾಕಿಬಿಟ್ಟು ಮಾಡ್ತಾರೆ. ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/4 ಚಮಚದಷ್ಟು ಅಚ್ಕಾರದ ಪುಡಿ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಹಾಗೆ ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಇದಿಷ್ಟನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 4 ನಿಮಿಷನಾದರೂ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಖಾರ, ಚಾಟ್ ಮಸಾಲನಲ್ಲಿರುವಂಥ ಹುಳಿ ಹಾಗೆ ಬೆಲ್ಲ ಎಲ್ಲನೂ ಚೆನ್ನಾಗಿ ಬೆರೆತ್ಕೊಂಡು ಒಂದು ಬಂಕ ಬರಬೇಕು. ಬಂಕ ಅಂದರೆ ಇಲ್ಲಿ ಏನು ಒಂದೆಳೆ ಬರಬೇಕು ಆ ಥರ ಏನಿಲ್ಲ. ಕೈಗೆ ಸ್ವಲ್ಪ ಅಂಟು ಥರ ಅಂಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದು 4 ನಿಮಿಷ ಚೆನ್ನಾಗಿ ಕುದ್ದಿದೆ. ನೀರಿನಂಶ ಎಲ್ಲ ಕಮ್ಮಿ ಆಗಿದೆ. ಹಾಗೆ ಸ್ವಲ್ಪ ಬಂಕ ಬಂದಿದೆ, ಅಂದರೆ ಕೈಗೆ ಅಂಟೋ ರೀತಿಯಲ್ಲಿ ಆಗಿದೆ. ನೋಡಿ, ತಿಕ್ನೆಸ್ ಮುಂಚೆ ಇರೋದಕ್ಕಿಂತ ಸ್ವಲ್ಪ ತಿಕ್ಕಾಗಿದೆ. ಒಂದೆಳೆ ಪಾಕ ಥರ ಏನೂ ಬಂದಿಲ್ಲ, ಆದರೆ ಕೈಗೆ ಸ್ವಲ್ಪ ಅಂಟೋ ರೀತಿಯಲ್ಲಿ ಆಗಿದೆ. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಮಸಾಲ ಗ್ರೇವಿ ಏನು ಮಾಡಬೇಕು ಅದನ್ನ ರೆಡಿ ಮಾಡ್ಕೊಳ್ಳೋಣ. ಆದರೆ ಈ ಒಂದು ಪಾನಿ ಮಾಡೋದನ್ನು, ಸ್ವೀಟ್ ಸಿರಪ್ ಏನಿದೆ ಇದನ್ನ ಮಾಡೋದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಬೆಣ್ಣೆ ಕರಗಿದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ. ಜೀರಿಗೆ ಫ್ಲೇವರ್ ಎಲ್ಲ ಬೆಣ್ಣೆ ಜೊತೆಯಲ್ಲಿ ಬಿಡ್ತಾ ಇದ್ದ ಹಾಗೇ ಇದಕ್ಕೆ ಒಂದು ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಅರ್ಧ ಚಮಚದಷ್ಟು ಶುಂಠಿನ ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ 1 ಹಸಿಮೆಣಸಿನ್ಕಾಯಿನ ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ನಾನು ಬೆಣ್ಣೆಗೆ ಸೇರಿಸ್ತಾ ಇದ್ದೀನಿ. ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಬಾಯಿಗೆ ಸಿಕ್ಕಬಾರ್ದು ನಮಗೆ ತಿನ್ನಬೇಕಾದ್ರೆ. ಹಾಗೆ ಅದ್ರ ಖಾರನೂ ಗೊತ್ತಾಗೋದಿಲ್ಲ. ಮತ್ತು ಇದಕ್ಕೆ 1/4 ಚಮಚದಷ್ಟು ಅರಿಶಿನದ ಪುಡಿ, ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ. ಈ ಅಚ್ಕಾರದ ಪುಡಿ ಖಾರ ಜಾಸ್ತಿ ಕೊಡೋದಿಲ್ಲ, ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಮತ್ತು ಉಪ್ಪೂ ಸೇರಿಸ್ತಾ ಇದ್ದೀನಿ ಇವಾಗಲೇ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಮತ್ತು 1 ಚಮಚದಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. ಮತ್ತು ಇನ್ನೊಂದು ಸೀಕ್ರೆಟ್ ಏನು ಅಂತಂದರೆ ಮ್ಯಾಗಿ ಮ್ಯಾಜಿಕ್ ಕ್ಯೂಬ್ಸ್, ಇದು 1 ಬ್ಲಾಕ್ನ ಹಾಕ್ತಾಯಿದ್ದೀನಿ ನಾನು. ನಿಮ್ಮ ಹತ್ರ ಇದು ಇಲ್ಲ ಅಂತಂದರೆ ನೀವು ಚಾಟ್ ಮಸಾಲಾನ ಬೇಕಾಗಿದ್ದರೆ ಸೇರಿಸ್ಕೊಳ್ಬೋದು. ಇದನ್ನು ಒಂದು ಸತಿ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಗಟ್ಟಿ ಇರೋದ್ರಿಂದ ಸೌಟಲ್ಲಿ ಸ್ವಲ್ಪ ಇದ್ರ ಮೇಲೆ ಬಡಿದಾವಾಗ ಪುಡಿ ಪುಡಿ ಆಗುತ್ತೆ, ಅದ್ರ ಫ್ಲೇವರೆಲ್ಲ ರಿಲೀಸ್ ಆಗುತ್ತೆ. ಬೆಣ್ಣೆನಲ್ಲಿ ಇದೆಲ್ಲ ಚೆನ್ನಾಗಿ ಒಂದು ಸತಿ ರೋಸ್ಟ್ ಮಾಡ್ಕೊಳ್ಬೇಕು. ಫ್ಲೇವರೆಲ್ಲ ಚೆನ್ನಾಗಿ ಬಿಡುತ್ತೆ. ಈ ಅಚ್ಕಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಘಾಟು ಆಗುತ್ತೆ. ಸೊ ಎಕ್ಸಾಸ್ಟ್ ಫ್ಯಾನ್ನ ಆನಲ್ಲಿ ಇಟ್ಕೊಳ್ಳಿ. ಈಗ ಇಲ್ಲಿ ಒಂದು 5 ಟೊಮ್ಯಾಟೋನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಈ ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಜೊತೆಯಲ್ಲಿ ಹಾಗೆ ಮಸಾಲ ಜೊತೆಯಲ್ಲಿ ಟೊಮೆಟೊ ಚೆನ್ನಾಗಿ ಬೆರೆತ್ಕೊಂಡು ತುಂಬ ಸಾಫ್ಟಾಗಿ ಬೇಯಬೇಕಾಗತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕ್ಲೋಸ್ ಮಾಡಿ ಇದರಲ್ಲಿರೋವಂಥ ನೀರಿನಂಶ ಎಲ್ಲ ಬಿಡೋ ರೀತಿಯಲ್ಲಿ ಒಂದು 5 ನಿಮಿಷ ಇದನ್ನ ಬೇಯೋದಕ್ಕೆ ಬಿಟ್ಬಿಡೋಣ. ಈಗ 5 ನಿಮಿಷ ಆಗಿದೆ. ಟೊಮೆಟೊನಲ್ಲಿರುವಂಥ ನೀರೆಲ್ಲ ಕಮ್ಮಿಯಾಗಿ ಬೆಣ್ಣೆನೂ ಸಹ ಬಿಟ್ಟಿದೆ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ಬೇಸಿಕಲಿ ಇದೇನು ಅಂತಂದರೆ ಟೊಮೆಟೊನ ಚೆನ್ನಾಗಿ ಸೌಟಲ್ಲೇ ಮುಟ್ಟಿದ್ರೆ ಅದು ಸಾಫ್ಟಾಗಿ ಆಗಿಬಿಡಬೇಕು, ಅಷ್ಟರ ಮಟ್ಟಿಗೆ ಬೇಯಿಸ್ಕೊಳ್ಬೇಕಾಗತ್ತೆ. ಗ್ರೇವಿ ಕನ್ಸಿಸ್ಟೆನ್ಸಿ ಬಂದು ತುಂಬ ಗಟ್ಟಿ ಅಥವಾ ತುಂಬ ತೆಳು ಎರಡೂ ರೀತಿಯಲ್ಲಿ ಇರಬಾರ್ದು. ನಾವು ಮಸಾಲೆ ಪುರಿ ಎಲ್ಲ ತಿನ್ನಬೇಕಾದ್ರೆ ಗ್ರೇವಿ ಯಾವ ಹದಕ್ಕಿರುತ್ತೆ ಆ ಹದಕ್ಕೆ ಬರಬೇಕಾಗತ್ತೆ. ಈಗ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ 2 ಮೀಡಿಯಮ್ ಸೈಜ್ದು ಆಲೂಗೆಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಇದರ ಜೊತೆ ಸೇರಿಸಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಟೊಮೆಟೊ ಮತ್ತು ಆಲೂಗಡ್ಡೆ 2 ಬೆರೆತಿ ಒಂದು ಒಳ್ಳೆ
ಕರೆಕ್ಟಾದ ಕನ್ಸಿಸ್ಟೆನ್ಸಿಗೆ ಬರಬೇಕಾಗತ್ತೆ ಇದು. ತುಂಬ ಅಂದರೆ ತುಂಬ ಸುಲಭ ಈ ಚಾಟ್ ಮಾಡೋದು. ನಾವು ಮಸಾಲೆ ಪುರಿ ಮಾಡಬೇಕಾದ್ರೂ ಬಟಾಣಿ ಎಲ್ಲ ಬೇಯಿಸೋದು, ಮಸಾಲೆ ರುಬ್ಬೋದು, ಈ ಥರ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೊಂಥ ರೀತಿ ಏನೂ ಇಲ್ಲ, ತುಂಬ ಈಸಿ. ಉಪ್ಪು ಬೇಕು ಅಂತಂದರೆ ನೋಡಿಕೊಂಡು ಇನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಸೇರಿಸ್ಕೊಳ್ಳಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೆಲ್ಲನೂ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇ ಹೇಳ್ದಂಗೆ ಗ್ರೇವಿ ಹದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಆಲೂಗೆಡ್ಡೆನ ಸೇರಿಸಿದ ನಂತರ ಇದು ಗಟ್ಟಿ ಆಗುತ್ತೆ. ನೋಡಿಕೊಂಡು ನೀವು ಇನ್ನೂ ನೀರು ಬೇಕು ಅಂತಂದರೆ ಸೇರಿಸ್ಕೊಳ್ಬೋದು. ಈ ಹದದಲ್ಲೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ನೀವೆಲ್ಲ ಪೂರ್ತಿಯಾಗಿ ಕುಕ್ ಮಾಡಿದ್ದಾದ್ಮೇಲೂ ಖಂಡಿತವಾಗ್ಲೂ ಇದು ಗಟ್ಟಿ ಆಗೇ ಆಗುತ್ತೆ, ಯಾಕಂದರೆ ಆಲೂಗೆಡ್ಡೆನ ಸೇರಿಸಿದ್ದೀವಲ್ಲ, ಸೊ ಖಂಡಿತವಾಗ್ಲೂ ಗಟ್ಟಿ ಆಗೇ ಆಗುತ್ತೆ. ಸರ್ವ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡು ಆನಂತರ ಬೇಕಾಗಿದ್ರೂ ನೀವು ಸರ್ವ್ ಮಾಡ್ಕೊಳ್ಬೋದು. ಈಗ ನಾನು ಕರೆಕ್ಟಾದ ಹದಕ್ಕೆ ನೀರನ್ನು ಸೇರಿಸಿ ಒಂದು ಸತಿ ಕುದಿಯೋದಕ್ಕೆ ಬಿಡ್ತೀನಿ. ಇವಾಗ ಟೊಮೆಟೊ ಚಾಟ್ ಗ್ರೇವಿ ರೆಡಿಯಾಗಿದೆ. ಕೊನೆಯಲ್ಲಿ ಇದಕ್ಕೆ 1 ಚಮಚದಷ್ಟು ತುಪ್ಪನ ಹಾಕಿದ್ರೆ ಫ್ಲೇವರ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ನಾನು ಏನು ಬೆಣ್ಣೆ ಬಳಸಿದ್ನಲ್ಲ, ಅದ್ರ ಬದಲಾಗಿಯೂ ನೀವು ತುಪ್ಪದಲ್ಲಿನೇ ನೀವು ಮಾಡ್ಬೋದು, ಅಥವಾ ಎಣ್ಣೆನಲ್ಲಾದರೂ ನೀವು ಮಾಡ್ಬೋದು. ಸ್ಟವ್ನ ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ಈಗ ಹುಳಿಯಾದಂಥ ಹಾಗೆ ಖಾರವಾಗಿರುವಂಥ ಸೂಪರಾಗಿರುವಂಥ ಟೊಮೆಟೊ ಚಾಟ್ ಗ್ರೇವಿ ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊಳ್ಳೋದಕ್ಕೆ ಮೊದಲು ಗ್ರೇವಿ ಏನು ರೆಡಿ ಮಾಡ್ಕೊಂಡಿದ್ದೋ ಅದನ್ನು ಮೊದಲು ಹಾಕ್ಕೊಳ್ಳೋಣ. ನಂತರ ತುಪ್ಪ 1ರಿಂದ 2 ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ಬಹುದು. ಹಾಗೆ ನಾವೇನು ಸಿರಪ್ ಮಾಡ್ಕೊಂಡಿದ್ವಲ್ಲ, ಬೆಲ್ಲದ ನೀರು, ಅದನ್ನು 2 ಚಮಚದಷ್ಟು ಸೇರಿಸ್ಕೊಳ್ಳೋಣ. ಅಥವಾ ನಿಮಗೆ ಸಿಹಿ ಹೆಚ್ಚಾಗಿ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ಇದು ಹಾಗೆ ಟೇಸ್ಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಆ ಜೀರಿಗೆ ಪುಡಿ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಒಂದು 4 ಹಂಗೆ ಪೂರಿ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳೋಣ. ಪೂರಿನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಚಿಪ್ಸ್ ಹಾಕ್ಕೊಳ್ಬೋದು, ಲೇಸ್ ಹಾಕ್ಕೊಳ್ಬೋದು, ಯಾವುದು ಅನುಕೂಲ ಆಗುತ್ತೋ ಅದನ್ನ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಸ್ವಲ್ಪ ಸೇವ್, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಅಲಂಕಾರಕ್ಕೆ ಹಾಕಿಬಿಟ್ರೆ ಟೊಮೆಟೊ ಚಾಟ್ ರೆಡಿ. ತುಂಬ ಈಸಿಯಾಗಿ ನೀವೇ ಮನೆಯಲ್ಲೇ ಇವತ್ತೇ ನೀವು ಮಾಡ್ಕೊಳ್ಬೋದು. ಫ್ಯಾಮಿಲಿ ಜೊತೆ ಈ ಒಂದು ರೆಸಿಪಿನ ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ನಮಸ್ಕಾರ ಎಲ್ರಿಗೂ.